ನಟ ದರ್ಶನ್ ಬಳ್ಳಾರಿಗೆ ಶಿಫ್ಟ್ ಆಗ್ತಾರಾ ಇಲ್ವಾ ಅನ್ನುವಂತಹ ಪ್ರಶ್ನೆಗೆ ಇದೀಗ ಉತ್ತರ ಸಿಕ್ಕಿದೆ. ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲೇ ಸವಲತ್ತನ್ನ ಕೊಡಿ ಅಂತ ಹೇಳಿ ಕೋರ್ಟ್ ಇದೀಗ ಸೂಚನೆಯನ್ನ ಕೊಟ್ಟಿದೆ. ಜೈಲಲ್ಲಿ ಕನಿಷ್ಠ ಸೌಲಭ್ಯ ಕೊಡಿ ಅಂತ ಹೇಳಿ ಕೋರ್ಟ್ ಇದೀಗ ಹೇಳಿದ್ದು ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ನಟ ದರ್ಶನ್ ಅವರನ್ನ ಬೇರೆ ಜೈಲಿಗೆ ಶಿಫ್ಟ್ ಮಾಡಿ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಮನವಿಯನ್ನ ಮಾಡಿಕೊಂಡಿದ್ರು. ಇದೀಗ ದರ್ಶನ್ಗೆ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ಈಗ ಪರಪ್ಪನ ಅಗ್ರಹಾರ ಜೈಲಲ್ಲೇ ಸವಲತ್ತುಗಳನ್ನ ಕೊಡಿ, ಕನಿಷ್ಠ ಸೌಲಭ್ಯಗಳನ್ನ ಕೊಡಿ ಅಂತ ಹೇಳಿ ಇದೀಗ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೈಲಲ್ಲಿ ಕನಿಷ್ಠ ಸೌಲಭ್ಯ ನೀಡುವಂತೆ ಕೋರ್ಟ್ ಇದೀಗ ಸೂಚನೆಯನ್ನ ನೀಡಿರುವಂತಹ ಹಿನ್ನೆಲೆಯಲ್ಲಿ ಪರಪ್ಪನ ಅಗ್ರಹಾರ ಜೈಲೇ ಫಿಕ್ಸ್ ಆಗಿದೆ. ಸಾಕಷ್ಟು ಕುತೂಹಲ ಇತ್ತು, ಬಳ್ಳಾರಿ ಜೈಲಿಗೆ ಏನಾದರೂ ಶಿಫ್ಟ್ ಮಾಡ್ತಾರಾ ಅನ್ನೋದ್ರ ಬಗ್ಗೆ ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇತ್ತು. ಇದೀಗ ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರಿದಂತಹ ಅರ್ಜಿ ಕೂಡ ವಜಾ ಆಗಿದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗ್ತಾ ಇದೆ. ಈ ಮೂಲಕ ಇದೀಗ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಲ್ಲೇ ಇರಬೇಕಾ. ಪ್ರಮುಖವಾಗಿ ಈಗಾಗಲೇ ದರ್ಶನ್ ಪರ ವಕೀಲರ ಬೇಡಿಕೆಯೂ ಕೂಡ ಅದೇ ಆಗಿತ್ತು, ಬೇರೆ ಬೇರೆ ಜೈಲಿಗೆ ಕಳುಹಿಸೋದು ಬೇಡ, ಈಗಾಗಲೇ ಇನ್ನು ಟ್ರಯಲ್ ಆರಂಭ ಆಗತ್ತೆ, ಹಾಗಾಗಿ ದಯವಿಟ್ಟು ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡೋದು ಬೇಡ ಅಂತ ಹೇಳಿ ಕೋರಿಕೆಯನ್ನ ಮಾಡ್ಕೊಂಡಿದ್ರು. ಇದೀಗ ಕೋರ್ಟ್ ಸೂಚನೆ ಕೊಟ್ಟಿದೆ, ಪರಪ್ಪನ ಅಗ್ರಹಾರ ಜೈಲಲ್ಲಿ ಕನಿಷ್ಠ ಸೌಲಭ್ಯವನ್ನ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದೆ. ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರಿದ ಅರ್ಜಿ ಕೂಡ ವಜಾ ಆಗಿದೆ. SPP ಹಾಕಿದ್ರು, ಯಾಕಂದ್ರೆ ಜಾಮೀನು ಸಿಗೋದಕ್ಕಿಂತ ಮುಂಚೆ ಇದ್ದಿದ್ದು ಬಳ್ಳಾರಿ ಜೈಲು, ಹಾಗಾಗಿ ಆ ಬಳ್ಳಾರಿ ಜೈಲಿಗೆ ಮತ್ತೆ ಅವರನ್ನು ವಾಪಸ್ ಕಳುಹಿಸಬೇಕು. ಇಲ್ಲಿ ಆಡಳಿತಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಸೇಫ್ಟಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ಕೊಳ್ಳೋದಕ್ಕೆ ಕಷ್ಟ ಆಗತ್ತೆ ಅನ್ನುವಂತಹ ಒಂದಷ್ಟು ಮನವಿಯನ್ನ ಮಾಡಿಕೊಂಡಿದ್ರು. ಆದ್ರೆ ಇದೀಗ ಬಳ್ಳಾರಿ ಜೈಲು ಶಿಫ್ಟ್ಗೆ ಕೋರಿದ ಅರ್ಜಿಯೂ ವಜಾ ಆಗಿದೆ. ಪರಪ್ಪನ ಅಗ್ರಹಾರ ಜೈಲಲ್ಲಿ ಓಡಾಡೋದಕ್ಕೆ ಇದೀಗ ಅನುಮತಿ ಸಿಕ್ಕಿದೆ. 64ನೇ ಸೆಷನ್ ಕೋರ್ಟ್ನಿಂದ ದರ್ಶನ್ಗೆ ಈಗ ಕೊಂಚ ರಿಲೀಫ್ ಸಿಕ್ಕಂತಾಗಿದೆ. 5 ಜೊತೆ ಬಟ್ಟೆ, ವಾಕಿಂಗ್ ಮಾಡೋದಕ್ಕೂ ಕೂಡ ದರ್ಶನ್ಗೆ ಅವಕಾಶವನ್ನ ನೀಡಲಾಗಿದೆ. ಜೈಲಲ್ಲಿ ದರ್ಶನ್ ನಿಂದ ಏನಾದ್ರೂ ತೊಂದರೆ ಆದ್ರೆ ಆಗ ಬೇರೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಇದೀಗ ಜೈಲಿನ ಅಧಿಕಾರಿಗಳಿಗೂ ಕೂಡ ಸೂಚನೆಯನ್ನ ಕೊಟ್ಟಿದ್ದಾರೆ ನ್ಯಾಯಾಧೀಶರು. ಈಗ ಮಧ್ಯಾಹ್ನ ಮಾತನಾಡುವ ಸಂದರ್ಭದಲ್ಲಿ ದರ್ಶನ್ ನನಗೆ ದಯವಿಟ್ಟು ವಿಷ ಕೊಡಿಸಿ ಅಂತ ಕೇಳ್ಕೊಂಡಿದ್ರು ನ್ಯಾಯಾಧೀಶರ ಹತ್ರ. ಆ ರೀತಿಯಾದಂತಹ ಹಿಂಸೆ ಆಗ್ತಾ ಇದೆ, ನನಗೆ 1 ತಿಂಗಳಿಂದ ಹೊರ ಬರೋದಕ್ಕೆ ಆಗ್ತಾ ಇಲ್ಲ, ಹೊರಗೆ ಬಂದಿಲ್ಲ, ಬಿಸಿಲನ್ನೂ ನೋಡಿಲ್ಲ, ಬಟ್ಟೆಗಳು ವಾಸನೆ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿದ್ರು. ನನಗೆ ವಿಷ ಕೊಡಿಸಿ, ಇದರಿಂದ ನನಗೆ ಮುಕ್ತಿ ಕೊಡಿಸಿ ಅಂತ ಕೇಳ್ಕೊಂಡಿದ್ರು. ಆದ್ರೆ ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಕೂಡ ಆಗಿದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅನ್ನುವಂತಹ ಜೈಲಾಧಿಕಾರಿಗಳ ಮನವಿ ಏನಿತ್ತು, ಅಪ್ಲಿಕೇಶನ್ ಏನಿತ್ತು, ಅದನ್ನು ಕೂಡ ರಿಜೆಕ್ಟ್ ಮಾಡಲಾಗಿದೆ. ಈಗಾಗಲೇ ಆ ಅರ್ಜಿಯನ್ನ ವಜಾ ಮಾಡಿ ಪರಪ್ಪನ ಅಗ್ರಹಾರ ಜೈಲನ್ನೇ ಈಗ ಫಿಕ್ಸ್ ಮಾಡಿದ್ದಾರೆ ನ್ಯಾಯಾಧೀಶರು. ಅಷ್ಟು ಮಾತ್ರ ಅಲ್ಲ, ಕನಿಷ್ಠ ಸೌಲಭ್ಯದ ಬಗ್ಗೆ ಕೂಡ ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. 5 ಜೊತೆ ಬಟ್ಟೆ ಕೊಡಬೇಕು ಅಂತ ಹೇಳಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ವಾಕಿಂಗಿಗೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ಕೊಟ್ಟಂತಹ ಒಂದು ನಿರ್ದೇಶನದ ರೀತಿಯಲ್ಲೇ ಈ ಹಿಂದೆ ಜೈಲಾಧಿಕಾರಿಗಳು, ಅಂದ್ರೆ ಇವತ್ತಿನವರೆಗೂ ಕೂಡ ಜೈಲಾಧಿಕಾರಿಗಳು ಇದೀಗ ವಾಪಸ್ ಪರಪ್ಪನ ಅಗ್ರಹಾರ ಜೈಲಿಗೆ ಹೋದ ಬಳಿಕ, ಬೇಲ್ ಕ್ಯಾನ್ಸಲ್ ಆದ ಬಳಿಕ ನಡ್ಕೊಂಡಿದ್ರು, ಬಹಳ ಸ್ಟ್ರಿಕ್ಟ್ ಆಗಿ ನಡ್ಕೊಂಡಿದ್ರು. ಅದುವೇ ದರ್ಶನ್ಗೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿತ್ತು. ಯಾಕಂದ್ರೆ ಈ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಹೇಳಿತ್ತು, ನಾವೆಲ್ಲ ನಿಗಾ ಇಡ್ತೀವಿ, ಮತ್ತೇನಾದ್ರೂ ಆ ತರ ಕಂಡು ಬಂದ್ರೆ ಕ್ರಮ ಕೈಗೊಳ್ತೀವಿ ಅನ್ನುವ ಸೂಚನೆಯನ್ನ ಕೂಡ ಕೊಟ್ಟಿತ್ತು. ಅದೇ ಕಾರಣಕ್ಕಾಗಿ ಈ ಸಲ ಜೈಲಾಧಿಕಾರಿಗಳು ಬಹಳ ನಿಷ್ಠೆಯಿಂದ, ಬಹಳ ಆಸ್ಥೆ ವಹಿಸಿ ಸ್ಟ್ರಿಕ್ಟ್ ಆಗಿ ಸೂಚನೆಗಳನ್ನ ಫಾಲೋ ಮಾಡಿದ್ರು. ಆದ್ರೆ ಇದು ದರ್ಶನ್ಗೆ ಸಾಕಷ್ಟು ಸಮಸ್ಯೆಯನ್ನ ಉಂಟು ಮಾಡಿತ್ತು ಅಂತ ದರ್ಶನ್ ನ್ಯಾಯಾಧೀಶರ ಮುಂದೆ ಹೇಳ್ಕೊಂಡ್ರು. ನಾನು 1 ತಿಂಗಳಿಂದ ಬಿಸಿಲನ್ನು ನೋಡಿಲ್ಲ, ಹೊರಗೆ ಬಂದಿಲ್ಲ, ಬಟ್ಟೆಗಳೆಲ್ಲ ವಾಸನೆ ಬರ್ತಾ ಇದೆ, ಫಂಗಸ್ ಆಗ್ತಾ ಇದೆ ಅಂತ ಹೇಳಿ ದರ್ಶನ್ ಹೇಳ್ಕೊಂಡಿದ್ರು. ನ್ಯಾಯಾಧೀಶರ ಬಳಿ ಮನವಿಯನ್ನ ಮಾಡ್ಕೊಂಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಈಗಾಗಲೇ SPP ಅವರು ಮನವಿಯನ್ನ ಮಾಡ್ಕೊಂಡಿದ್ರು, ಅಂದ್ರೆ ಜೈಲಾಧಿಕಾರಿಗಳ ಮನವಿಯ ಮೇರೆಗೆ SPP ಅರ್ಜಿಯನ್ನ ಹಾಕಿದ್ರು ಬೇರೆ ಜೈಲಿಗೆ ಶಿಫ್ಟ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಇದೀಗ ಆ ಅರ್ಜಿಯನ್ನ ವಜಾ ಮಾಡೋದಕ್ಕೆ ಏನ್ ಕಾರಣ? ಪರಪ್ಪನ ಅಗ್ರಹಾರ ಫಿಕ್ಸ್ ಅಂತ ಹೇಳಿದ್ ಯಾಕೆ?
ನಮಿತಾ ಜೈನ್, ಪ್ರಮುಖವಾಗಿ ಅಂದ್ರೆ ಜೈಲಾಧಿಕಾರಿಗಳು ನಟ ದರ್ಶನ್ ಸೇರಿದಂತೆ 5 ಮಂದಿ ಆರೋಪಿಗಳನ್ನ ಬಳ್ಳಾರಿ ಮತ್ತೆ ಬೇರೆ ಬೇರೆ ಜೈಲುಗಳಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ ಒಂದು ಅರ್ಜಿಯನ್ನ ಕೋರ್ಟ್ ಅಲ್ಲಿ ಹಾಕೊಂಡಿದ್ರು. ಅರ್ಜಿ ಒಂದು ವಾದ ಪ್ರತಿವಾದ ನಡೆಯಿತು. ಈಗ ಅರ್ಜಿಯನ್ನ ಏನು ತೀರ್ಪು ಹೊತ್ತಿಗೆ ಕಾಯ್ದಿರಿಸಲಾಗಿತ್ತು. ಈಗ ಆ ಅರ್ಜಿಯನ್ನ ವಜಾ ಮಾಡಲಾಗಿದೆ. ಈ ಮೂಲಕವಾಗಿ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಇಲ್ಲಿ ಪರಪ್ಪನಗರದಲ್ಲೇ ಉಳಿಯುವಂತ ಒಂದು ವ್ಯವಸ್ಥೆ ಆಗಿರುವಂತದ್ದು. ಅದಲ್ಲದೆ ಪ್ರಮುಖವಾಗಿ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತದ್ದು ಅಂದ್ರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ವಿಚಾರ, ಜೊತೆಗೆ ಅವರಿಗೆ ತಲೆದುಂಬು ಆಗಿರ್ಬೋದು ಮತ್ತೆ ಅವರಿಗೆ ಬೆಡ್ಶೀಟ್ ಆಗಿರ್ಬೋದು, ಒಬ್ಬ ಮೂಲಭೂತ ಒಂದು ವ್ಯವಸ್ಥೆಯನ್ನ ಕೊಡಬೇಕು ಅಂತೇಳಿ ಒಂದು ಅರ್ಜಿಯನ್ನ ಹಾಕೊಂಡಿದ್ರು. ಆ ಅರ್ಜಿಯ ಒಂದು ತೀರ್ಪು ಇವತ್ತಾಗಿದೆ. ಆ ಅರ್ಜಿಯ ತೀರ್ಪಲ್ಲಿ ಒಂದು ಬಳ್ಳಾರಿ ಜೈಲಿಗೆ ಶಿಫ್ಟ್ ಒಂದು ಅರ್ಜಿಯನ್ನ ವಜಾ ಮಾಡಿರುವಂತದ್ದು, ಮತ್ತೊಂದು ಬೇಸಿಕ್ ಫೆಸಿಲಿಟೀಸ್ ಕೊಡಬೇಕು. ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿ ಹೇಳಿದ್ದಾರೆ ಅವರಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಅವರಿಗೆ ಬೇಸಿಕ್ ಫೆಸಿಲಿಟೀಸ್ ಅನ್ನ ಕೊಡಬೇಕಾಗುತ್ತೆ. ಮತ್ತೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ವಾಕ್ ಮಾಡೋಕ್ಕೂ ಕೂಡ ಒಂದು ಅವಕಾಶವನ್ನ ಕೊಡಬೇಕು. ಒಂದು ವೇಳೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಅನುಚಿತ ವರ್ತನೆ ಪರಪ್ಪನಗರದಲ್ಲಿ ತೋರಿದವಂತಲ್ಲಿ ಅದರ ಐಜಿಪಿ ಅವರೇನಿರ್ತಾರೆ, ಐಜಿಪಿ ಅವರಿಗೆ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಅಧಿಕಾರ ಇರುತ್ತೆ ಅಂತ ಹೇಳಿ ಕೂಡ 64ನೇ CCH ಕೋರ್ಟ್ ನ್ಯಾಯಾಧೀಶರು ಈಗ ಒಂದು ಆರ್ಡರ್ ಮಾಡಿರುವಂತದ್ದು. ಈಗ ಸದ್ಯದ ಮಟ್ಟಿಗೆ ಬೀಸೋದೊಣ್ಣೆಯಿಂದ ಈಗ ಅವರು ತಪ್ಪಿಸ್ಕೊಂಡಿರುವಂತದ್ದು. ಯಾಕಂದ್ರೆ ಎಲ್ಲರೂ ಕೂಡ ಅವರು ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅಂತೇಳಿ. ಕಾರಣ ಅಂತಂದ್ರೆ ನಟ ದರ್ಶನ್ ಪರ ವಕೀಲರು ವಕಾಲತನ ವಹಿಸಿಕೊಂಡಿದ್ರು. ಈಗ ದಿಢೀರ್ ಅಂತೇಳಿ ಬಳ್ಳಾರಿಗೆ ಶಿಫ್ಟ್ ಮಾಡುವಂತದ್ದು ಏನು ಅನಿವಾರ್ಯತೆ ಇದೆ? ಅವರು ಯಾವುದೇ ಅಂದ್ರೆ ಹಿಂದೆ ಅವರನ್ನ ಶಿಫ್ಟ್ ಮಾಡೋಕೆ ಕಾರಣ ಇತ್ತು. ಆಗ ಅವರ ಒಂದು ಫೋಟೋ ವೈರಲ್ ಆಗಿತ್ತು, ಕೇಸ್ ಆಗಿತ್ತು, ಹೀಗಾಗಿ ಅವರನ್ನ ಶಿಫ್ಟ್ ಮಾಡಿದ್ರು. ಆದ್ರೆ ಈಗ ಮತ್ತೆ ಅವರು ಸುಪ್ರೀಂ ಕೋರ್ಟ್ ಅರ್ಜಿ ವಜಾದಂತ ಬಳಿಕ, ಜಾಮೀನು ಅರ್ಜಿ ವಜಾದಂತ ಬಳಿಕ ಅವರನ್ನ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ. ಈಗ ಅವರ ಮೇಲೆ ಯಾವುದೇ ರೀತಿಯಾದಂತ ಸಣ್ಣ ಪರಿಣಾಮದ ಯಾವುದೇ ರೀತಿಯಾದಂತ ಕೇಸ್ ಇಲ್ಲ, ಒಂದು ಯಾವುದೇ ರೀತಿ ಕಂಪ್ಲೇಂಟ್ ಕೂಡ ಅವರ ಮೇಲೆ ಆಗಿಲ್ಲ. ಈಗ ಅವರ ತಾಯಿ ಅನಾರೋಗ್ಯದಲ್ಲಿರುವಂತದ್ದು. ಸುಮಾರು 340ಕ್ಕೂ ಹೆಚ್ಚು ಒಂದು ಕಿಲೋಮೀಟರ್ ಬಳ್ಳಾರಿ ಜೈಲಲ್ಲಿದೆ. ಅವರ ಫ್ಯಾಮಿಲಿ ಅಲ್ಲಿಗೆ ಹೋಗಬೇಕಾಗುತ್ತೆ, ಕಷ್ಟ ಆಗುತ್ತೆ. ಜೊತೆಗೆ ಈಗ ಅತಿ ಶೀಘ್ರದಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಹೇಳಿರುವಂತದ್ದು ಟ್ರಯಲ್ ನಡೆಸಬೇಕು ಅಂತೇಳಿ. ಈಗ ಟ್ರಯಲ್ ನಡೆಸೋಕೆ ಅವರೆಲ್ಲೂ ಕೂಡ ಕಡ್ಡಾಯವಾಗಿ ಕೋರ್ಟ್ಗೆ ಹಾಜರುಪಡಿಸಬೇಕಾಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಆಗೋದಿಲ್ಲ. ಹೀಗಾಗಿ ಅವರೆಲ್ಲ ಇಲ್ಲಿ ಬಂದು ಅಂದ್ರೆ ಬೇರೆ ಬಳ್ಳಾರಿಗೆ ಜೈಲಿಗೆ ಶಿಫ್ಟ್ ಮಾಡೋ ಬದಲು ಇಲ್ಲೇ ಅವರನ್ನ ಪರಪ್ಪನಗರ ಜಿಲ್ಲೆಯಲ್ಲೇ ಇಡಬೇಕು ಅಂತೇಳಿ ದರ್ಶನ್ ಪರ ವಕೀಲರಾಗಿರುವಂತಹ ಸುನೀಲ್ ಅವರೊಂದು ವಾದವನ್ನ ಮಾಡಿದ್ರು. ಅದೇ ರೀತಿಯಾಗಿ ಕೆಲ ಬೇರೆ ಬೇರೆ ಕೇಸ್ಗಳ ಸುಪ್ರೀಂ ಕೋರ್ಟ್ ನ ಒಂದು ಆದೇಶಗಳನ್ನ ಬಗ್ಗೆ ವಾದವನ್ನ ಮಾಡಿದ್ರು. ಅದ ಒಂದು ಕಡೆ ಈಗ SPP ಅವರು ಕೂಡ ಇಲ್ಲ, ಆಡಳಿತಾತ್ಮಕ ಮತ್ತೆ ಭದ್ರತಾ ದೃಷ್ಟಿಯಿಂದ ಅವರನ್ನ ನಟ ದರ್ಶನ್ ಅನ್ನ ಬೇರೆ ಕಡೆ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಇವತ್ತು ಕೋರ್ಟ್ ಈಗ ದರ್ಶನ್ ಪರ ವಕೀಲರು ಕೊಟ್ಟಿರುವಂತಹ ಕೆಲ ವಾದದ ಪರಿಗಣನೆ ಮಾಡಿಕೊಂಡು ಈಗ ಅವರನ್ನ ಇಲ್ಲೇ ಇರಿಸುವಂತೆ ದರ್ಶನ್ ಬೆಂಗಳೂರು ಜೈಲಲ್ಲೇ ಇರಲಿ ಅಂತೇಳಿ ಈ ಮೂಲಕವಾಗಿ ಅವರ ಅರ್ಜಿ ಏನಿತ್ತು, ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂತ ಒಂದು ಅರ್ಜಿ ಏನಿತ್ತು, ಜೈಲಾಧಿಕಾರಿಗಳ ಅರ್ಜಿ, ಅದನ್ನ ವಜಾ ಮಾಡಿರುವಂತದ್ದು. ಆದ್ರೆ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಇವತ್ತು ಏನೊಂದು ವಿಡಿಯೋ ಕಾನ್ಫರೆನ್ಸ್ ಅಲ್ಲಿ ಹಾಜರಾದಂತಹ ಸಂದರ್ಭದಲ್ಲಿ ನನಗೆ ಒಂದು ಪಾಯ್ಸನ್ ಕೊಟ್ಬಿಡಿ ಸ್ವಾಮಿ ಅಂತೇಳಿ ನಟ ದರ್ಶನ್ ಮನವಿ ಮಾಡಿಕೊಳ್ಳುವಂತ ಒಂದು ವಿಚಾರ ಏನಿತ್ತು, ಅದು ಸಾಕಷ್ಟು ಒಂದು ಬೆಳವಣಿಗೆಗಳನ್ನು ಪಡ್ಕೊಂಡಿರುವಂತದ್ದು. ಅಂದ್ರೆ ಪ್ರಮುಖವಾಗಿ ಕೋರ್ಟ್ ಹಾಲ್ನಲ್ಲೇ ನ್ಯಾಯಾಧೀಶರ ಬಳಿಯೇ ಇವತ್ತು ನಟ ದರ್ಶನ್ ಇನ್ನೇ ತರ ಪಾಯ್ಸನ್ ಕೊಟ್ಬಿಡಿ, ಇಲ್ಲಿ ಸರಿಯಾದಂತ ಒಂದು ವ್ಯವಸ್ಥೆ ಇಲ್ಲ, ಫಂಗಸ್ ಆಗ್ತಾ ಇದೆ, ಬಟ್ಟೆ ಎಲ್ಲ ಕೂಡ ಗಲೀಜಾಗಿದೆ, ಇಲ್ಲಿ ಸರಿಯಾದ ನಾನು ಇದು 1 ತಿಂಗಳಾಯ್ತು ಇಲ್ಲಿಗೆ ಬಂದು ಬಿಸಿಲನ್ನೇ ಕೂಡ ನೋಡಿಲ್ಲ ಅನ್ನೋ ರೀತಿಯಲ್ಲಿ ನ್ಯಾಯಾಧೀಶರ ಬಳಿಯೇ ಒಂದು ಮನವಿಯನ್ನ ಮಾಡ್ಕೊಂಡಿರುವಂತದ್ದು. ಆದ್ರೆ ಈ ವಿಚಾರ ಏನಿದೆ ಆ ನಿಟ್ಟಿನಲ್ಲಿ ಈಗ ಬೇಸಿಕ್ ಫೆಸಿಲಿಟೀಸ್ ಅನ್ನು ಕೂಡ ಕೊಡೋದಕ್ಕೆ ಈಗ ನ್ಯಾಯಾಧೀಶರು ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ವಿಚಾರಣಾಧೀನ ಕೈದಿಗಳಿಗೆ ಯಾವೆಲ್ಲ ರೀತಿಯಲ್ಲಿ ಅವರಿಗೆ ಒಂದು ವ್ಯವಸ್ಥೆಯನ್ನ ಕೊಡಬೇಕು ಎಲ್ಲವೂ ಕೂಡ ಮಾಡಬೇಕು ಅನ್ನೋ ರೀತಿಯಲ್ಲಿ ಈಗ ನ್ಯಾಯಾಧೀಶರು ಸೂಚನೆಯನ್ನ ಕೊಟ್ಟಿದ್ದಾರೆ. ಈಗ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಏನೆಲ್ಲ ಒಂದು ಬೆಳವಣಿಗೆ ಆಗುತ್ತೆ, ಜೈಲಾಧಿಕಾರಿಗಳು ಏನು ಫೆಸಿಲಿಟೀಸ್ ಕೊಡ್ತಾರೆ ಅಂತ ಕೂಡ ನೋಡಬೇಕಾಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಬಳ್ಳಾರಿಗೆ ಶಿಫ್ಟ್ ಆಗುವಂತ ಆತಂಕದಲ್ಲಿದ್ದ ನಟ ದರ್ಶನ್ ಒಂದು ಈಗ ಸದ್ಯದ ಮಟ್ಟಿಗೆ ಈಗ ನಿಟ್ಟುಸಿರಿ ಬಿಟ್ಟಿರುವಂತದ್ದು. ಈಗ ಪರಪ್ಪನಗರ ಜೈಲಲ್ಲೇ ಇರುವಂತಹ ಒಂದು ವ್ಯವಸ್ಥೆ. ಯಾಕಂದ್ರೆ ಅವರ ಫ್ಯಾಮಿಲಿ ಅವರು ಎಲ್ಲರೂ ಕೂಡ ಬಳ್ಳಾರಿಗೆ ಬೇಡ ಇಲ್ಲೇ ಇರಲಿ, ಪರಪ್ಪನಗರ ಜೈಲಲ್ಲಿ ಇರಬೇಕು ಅಂತೇಳಿ ಸಾಕಷ್ಟು ಒಂದು ವಕೀಲರ ಮೂಲಕವಾಗಿ ಹಿರಿಯ ವಕೀಲರ ನೇಮಕ ಮಾಡುವಂತ ನಿಟ್ಟಿನಲ್ಲಿ ಸಂದೇಶ್ ಚೋಟ್ ಅವರು ಕೂಡ ಒಂದು ವಾದವನ್ನ ಮಾಡಿದ್ರು. ಹೀಗಾಗಿ ಸದ್ಯದ ಮಟ್ಟಿಗೆ ಈಗ ಅವರು ಪರಪ್ಪನಗರ ಜೈಲಲ್ಲೇ ಉಳಿಯುವಂತಾಯ್ತು. ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಕೊಡುವಂತ ನಿಟ್ಟಿನಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವಾಗಿ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡಬೇಕು ಅಂತೇಳಿ. ಒಂದು ವೇಳೆ ಏನಾದರೂ ನಟ ದರ್ಶನ್ ಮತ್ತೆ ಏನಾದರೂ ಜೈಲಲ್ಲಿ ಹಿಂದಿನ ರೀತಿಯಲ್ಲಿ ಅನುಚಿತ ವರ್ತನೆ ತೋರುವಂತದ್ದಾಗಿರ್ಬೋದು ಅಥವಾ ಏನಾದರೂ ಬೇರೆ ರೀತಿಯ ಅವರ ಒಂದು ಕಂಪ್ಲೇಂಟ್ಸ್ ಬಂದಂತಹ ಸಂದರ್ಭದಲ್ಲಿ ಅವರನ್ನ ಶಿಫ್ಟ್ ಮಾಡೋಕೆ ಐಜಿಗೆ ಅಧಿಕಾರ ಇದೆ ಅಂತೇಳಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ನವಿತಾ ಜೈನ್, ಅಂದ್ರೆ ಈ ಮೂಲಕ ಈಗಾಗಲೇ ಕೋರ್ಟ್ ಇನ್ನೂ ಕೂಡ ಅಂದ್ರೆ ಪೂರ್ತಿಯಾಗಿ ನಾವು ದರ್ಶನ್ಗೆ ಇಲ್ಲಿ ರಿಲೀಫ್ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಈ ಹಿಂದಿನ ರೀತಿಯಲ್ಲೇ ಮತ್ತೆ ವರ್ತನೆಯನ್ನ ಮಾಡೋದಕ್ಕೆ ಶುರು ಮಾಡಿದ್ರೆ ಮತ್ತೆ ಕ್ರಮ ಕೈಗೊಳ್ಳಬೇಕಾಗುತ್ತೆ ಅನ್ನೋದನ್ನ ಕೂಡ ಹೇಳಿದೆ. ಈ ಮೂಲಕ ಮತ್ತೆ ಜೈಲಾಧಿಕಾರಿಗಳಾಗಿರ್ಬೋದು, ಜೈಲಿನ ಸಿಬ್ಬಂದಿ ಇನ್ನೂ ನಿಗಾವನ್ನು ವಹಿಸಬೇಕಾಗತ್ತೆ ಇಲ್ಲಿ ಅಂತ. ಖಂಡಿತವಾಗಿಯೂ. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಬೀಸೋ ದೊಣ್ಣೆಯಿಂದ ಅಷ್ಟೇ ತಪ್ಪಿಸ್ಕೊಂಡಿದ್ರು ಅಂತೇಳಿ. ಯಾಕಂದ್ರೆ ಒಂದು ವೇಳೆಗೆ ಏನಾದರೂ ನಟ ದರ್ಶನ್ ಪರಪ್ಪನಗರ ಸೆಂಟ್ರಲ್ ಜೈಲಲ್ಲಿ
ಅವರ ಮೇಲೆ ಕಂಪ್ಲೇಂಟ್ಸ್ ಏನಾದರೂ ಬಂದರೆ ನೇರವಾಗಿ ಅಲ್ಲಿ ಕೋರ್ಟ್ಗೂ ಕೂಡ ಅರ್ಜಿಯನ್ನು ಹಾಕೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. IG ಅವರು ಅವ್ರಿಗೆ ಅಧಿಕಾರ ಇರುತ್ತೆ, ಅವರು ಡೈರೆಕ್ಟ್ ಆಗಿ ಯಾವುದೇ ಜೈಲಿಗೆ, ಬಳ್ಳಾರಿ ಆಗಿರ್ಬೋದು, ಬಳ್ಳಾರಿ ಹೊರತುಪಡಿಸಿ ಯಾವುದೇ ಜೈಲಿಗೆ ನಟ ದರ್ಶನನ ಶಿಫ್ಟ್ ಮಾಡುವಂಥ ಅಧಿಕಾರ IGPಗೆ ಇರುತ್ತೆ. ಜೊತೆಗೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅದನ್ನೇ ಕೋರ್ಟ್ ಕೂಡ ಆದೇಶ ಮಾಡಿರುವಂಥದ್ದು. ಸದ್ಯ ಅರ್ಜಿಯನ್ನು ವಜಾ ಮಾಡುವ ಮೂಲಕ, ಅಂದರೆ ಬೇರೆ ಜೈಲಿಗೆ ಬಳ್ಳಾರಿ ಮತ್ತು ಶಿವಮೊಗ್ಗ, ಕಲಬುರಗಿ ಜೈಲಿಗೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳನ್ನು ಶಿಫ್ಟ್ ಮಾಡುವಂಥ ಒಂದು ಅರ್ಜಿ ಇತ್ತು, ಅದನ್ನು ವಜಾ ಮಾಡುವ ಮೂಲಕ ನಟ ದರ್ಶನ್ ಸೇರಿ ಉಳಿದ ಆರೋಪಿಗಳು ಜೈಲಲ್ಲಿ ಅನುಚಿತ ವರ್ತನೆ, ಅವರ ಮೇಲೆ ಕಂಪ್ಲೇಂಟ್ಸ್, ದೂರುಗಳು ಏನಾದರೂ ಬಂದಂತಹ ಸಂದರ್ಭದಲ್ಲಿ, ಅಲ್ಲಿ ಸಿಬ್ಬಂದಿಗಳು ಕಂಪ್ಲೇಂಟ್ಸ್ ಕೊಟ್ಟಂತಹ ಸಂದರ್ಭದಲ್ಲಿ ಅಥವಾ ಇನ್ನಿತರ ಜೈಲಿನ ನಿಯಮಗಳನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳುವ ಮೂಲಕವಾಗಿ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಅಧಿಕಾರ ಇವು IGP ಅವರಿಗೂ ಕೂಡ ಇರುತ್ತೆ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಜೊತೆಗೆ ಬೇಸಿಕ್ ಫೆಸಿಲಿಟೀಸ್ ಜೈಲಿನ ಮ್ಯಾನ್ಯುವಲ್ಗಳ ಪ್ರಕಾರ ಏನಿರುತ್ತೆ ಅದನ್ನ ಅವಕಾಶವನ್ನ ಕೊಡ್ತಾ ಇರ್ಲಿಲ್ವಾ ಗಂಗಾಧರ್? ಯಾಕಂದ್ರೆ ಜೈಲಿಗೆ ಹೋದ ಸಂದರ್ಭದಲ್ಲಿ ಸಾಮಾನ್ಯ ಖೈದಿಗಳಿಗೆ ಏನು ಫೆಸಿಲಿಟೀಸ್ ಇರುತ್ತೆ ಅದು ಕೂಡ ಸಿಗ್ತಾ ಇರ್ಲಿಲ್ವಾ, ಹೇಗೆ? ನವಿತಾ ಜೈನ್, ಒಂದು ವಿಚಾರ ಅಂತಂದ್ರೆ ಇಲ್ಲಿ ನಟ ದರ್ಶನ್ ಪರ ವಕೀಲರು ಅವರು ಗಂಭೀರವಾದಂತಹ ಆರೋಪಗಳನ್ನ ಮೊನ್ನೆ ವಾದ ಮತ್ತೆ ಪ್ರತಿವಾದಗಳಾದಂತಹ ಸಂದರ್ಭದಲ್ಲಿ ಮಾಡಿದ್ರು. ಬೇಸಿಕ್ ಫೆಸಿಲಿಟೀಸ್ ಏನಿದೆ ಇಲ್ಲಿ ಕೇವಲ ಕಾರ್ಪೆಟ್ ಏನಿದೆ ಅಂದ್ರೆ ಕಾಟ್ ಕೊಡುವ ಮೂಲಕ ಕಾಟ್ ಕೊಟ್ಟಿದ್ದಾರೆ, ಸರಿಯಾದಂತ ಒದಕೆ ಕೊಟ್ಟಿಲ್ಲ ಅಂತೇಳಿ, ಸರಿಯಾಗಿ ಈಗ ದಿಮ್ಮು ಕೂಡ ಕೊಟ್ಟಿಲ್ಲ ಅಂತೇಳಿ. ಆದ್ರೆ ವಿಚಾರಣಾಧೀನ ಕೈದಿಗಳ ಅವರು ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಅಂದ್ರೆ ಅವರು SPP ಅವರು ಹೇಳಿದ್ರು ಯಾವುದೇ ವಿಚಾರಣಾಧೀನ ಕೈದಿ ಇದ್ರ ಸಂದರ್ಭದಲ್ಲಿ ಅವ್ರಿಗೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಅವ್ರಿಗೆ ಬೇಕಾದಂಥ ಒಂದು ವ್ಯವಸ್ಥೆ, ಎಲ್ರಿಗೂ ಕೂಡ ಏನು ಕೈದಿಗಳಿಗೆ ವ್ಯವಸ್ಥೆ ಇರುತ್ತೆ ಅದೇ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ಇವರಿಗೆ ಕೊಡಲಾಗಿದೆ ಅಂತೇಳಿ. ಆದರೆ ಇಲ್ಲಿ ನಟ ದರ್ಶನ್ ಹಿಂದಿದ್ದ ಸಂದರ್ಭದಲ್ಲಿ, ಅಂದರೆ ಫೋಟೋಗಳು ಏನು ವೈರಲ್ ಆಗಿತ್ತು, ಆಗ ನಟ ದರ್ಶನ್ಗೆ ಪರಪ್ಪನ ಅಗ್ರಹಾರದಲ್ಲಿ ರಾಜಾತಿಥ್ಯ ಸಿಗ್ತಾ ಇತ್ತು. ಅದೇ ಒಂದು ವಿಚಾರದಲ್ಲಿ ಅವ್ರಿಗೇನೆಲ್ಲ ಸೌಲಭ್ಯಗಳನ್ನು ಕೊಡಲಾಗಿತ್ತು, ರೌಡಿ ಶೀಟರ್ ಜೊತೆ ಅವ್ರು ಕಾಣಿಸ್ಕೊಂಡಂಥ ವಿಚಾರ ಆಗಿರ್ಬೋದು, ಎಲ್ಲವೂ ಕೂಡ ಅವರಿಗೆ ಈ ಜೈಲಿನ ವಾತಾವರಣ ವ್ಯವಸ್ಥೆ ಕಷ್ಟ ಅಂತ ಅನಿಸಿಲ್ಲ. ಆ ಸಂದರ್ಭದಲ್ಲಿ ಅವರು ಅದೇ ರೀತಿಯಾಗಿ ವ್ಯವಸ್ಥೆ ಎಲ್ಲ ಮಾಡ್ಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಯಾವತ್ತು ಜಾಮೀನು ಅರ್ಜಿಯನ್ನು ವಜಾ ಮಾಡಿ ಈ ಒಂದು ಜೈಲಿನ ನಿಯಮಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ತೆಗೆದುಕೊಂಡು ಒಂದು ಚಾಟಿಯನ್ನು ಬೀಸ್ತು. ಎಲ್ಲ ಜೈಲಿನ ಅಧಿಕಾರಿಗಳು ಎಚ್ಚೆತ್ತುಕೊಂಡ್ರು, ನಮ್ಮ ಮೇಲೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು ಒಂದು ನಿಟ್ಟಿನಲ್ಲಿ. ಅದರಲ್ಲೂ ಪ್ರಮುಖವಾಗಿ ADGP ಅಂದರೆ DG ಆಗಿರುವಂಥ, ಅಂದರೆ ಪ್ರಿಸನ್ ಡಿಪಾರ್ಟ್ಮೆಂಟ್ DG ಆಗಿರುವಂಥ ದಯಾನಂದ್ ಅವರೇ ಆಗಿರುವಂಥ ಹಿನ್ನೆಲೆಯಲ್ಲಿ ಅವ್ರು ಇನ್ನಷ್ಟು ಕಠಿಣ ಕ್ರಮ, ಅಂದರೆ ವಿಚಾರಣಾಧೀನ ಕೈದಿಗೆ ಯಾವ ರೀತಿ ವ್ಯವಸ್ಥೆ ಇರುತ್ತೆ ಅಲ್ಲಿ ಅವರು ಕೂಡ ಅದೇ ರೀತಿಯಾದಂಥ ವ್ಯವಸ್ಥೆ ಇರಬೇಕು. ಇಲ್ಲಿ ಯಾವುದೇ ರೀತಿಯ VIP ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಅಥವಾ ಅವರ ವೈಫು ಮತ್ತು ಅವರ ಫ್ಯಾಮಿಲಿ ಅವರು ಬಂದಂಥ ಸಂದರ್ಭದಲ್ಲಿ VIP ಟ್ರೀಟ್ಮೆಂಟ್ ಕೊಡುವಂಥದ್ದಾಗಿರ್ಬೋದು, ಯಾವುದೇ ರೀತಿ ಆಗಬಾರ್ದು ಅಂತೇಳಿ. ಆದರೆ ಇದೇ ಕಾರಣಕ್ಕೆ ರಿಯಲ್ ಪನಿಷ್ಮೆಂಟ್ ಈಗ ನಟ ದರ್ಶನ್ಗೆ ಸೆಂಟ್ರಲ್ ಜೈಲಲ್ಲಿ ಆಗ್ತಾ ಇದೆ. ಹೀಗಾಗಿ ಒಂದು ಜೈಲಿನ ಒಂದು ವಾತಾವರಣಕ್ಕೆ ಹೊಂದಿಕೊಳ್ಳಲಾಗದೆ, ಅಲ್ಲಿನ ವ್ಯವಸ್ಥೆಗೆ ಹೊಂದಿಕೊಳ್ಳಲಾಗದೆ ಈಗ ಪರದಾಡುವಂಥ ಪರಿಸ್ಥಿತಿ ನಟ ದರ್ಶನ್ಗಿದೆ. ಹೀಗಾಗಿ ಅಲ್ಲಿನ ಒಂದು ವ್ಯವಸ್ಥೆಗೆ ಅವ್ರಿಗೆ ಅಂದರೆ ಹೊಂದಿಕೊಳ್ಳಕ್ಕಾಗದ ಪರಿಸ್ಥಿತಿಯಲ್ಲಿ ಈ ಸಮಸ್ಯೆಗೊಳಗಾದಂಥ ನಟ ದರ್ಶನ್ ಇವತ್ತು ನೇರವಾಗಿ ನ್ಯಾಯಾಧೀಶರಿಗೆ ಪಾಯ್ಸನ್ ಕೊಡಿ ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಹೀಗಾಗಿ ಈ ಒಂದು ಸಂಕಷ್ಟಕ್ಕೆ ಸಿಲುಕಿರುವಂಥ ನಟ ದರ್ಶನ್ ಒಂದು ಕಡೆ ಅಲ್ಲಿನ ವ್ಯವಸ್ಥೆಗೆ ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ, ಸರಿಯಾದ ಸಮಸ್ಯೆಗಳಿಗೆ ಅಲ್ಲಿ ಆಗ್ತಾ ಇರುವಂಥದ್ದು. ಹೀಗಾಗಿ ಈಗ ಒಂದು ಬೇಸಿಕ್ ಫೆಸಿಲಿಟೀಸ್ ಕೊಡಿ ಅಂತೇಳಿ ಈಗ ಅದೇ ರೀತಿಯಾಗಿ ಅವರು ಒಂದು ವೈಯಕ್ತಿಕವಾಗಿ ನಾವೇ ಖರೀದಿ ಮಾಡ್ತೀವಿ ದಿಂಬು ಮತ್ತು ಬೆಡ್ಶೀಟ್ ಆಗಿರ್ಬೋದು, ಅದನ್ನು ಅವಕಾಶವನ್ನು ಕೊಡಿ ಅಂತ ಹೇಳಿದರು. ಹೀಗಾಗಿ ಬೇಸಿಕ್ ಫೆಸಿಲಿಟೀಸ್ ಕೊಡೋ ನಿಟ್ಟಿನಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ವಿಚಾರಣಾಧೀನ ಕೈದಿಗೆ ಏನೆಲ್ಲ ಫೆಸಿಲಿಟೀಸ್ ಕೊಡಬೇಕು, ಅವರು ವಾಕ್ ಮಾಡುವಂಥದ್ದು ಅವಕಾಶ ಏನಿದೆ ಅವೆಲ್ಲ ಕೂಡ ಮಾಡಿಕೊಡ್ಬೇಕು ಅಂತೇಳಿ ಈಗ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಅಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಇನ್ನಷ್ಟು ಕೂಡ ಅವರು ಅದು ಮಾಡಿಕೊಂಡ್ರು ಕೂಡ ಇನ್ನಷ್ಟು ಕೂಡ ಅವರ ಮೇಲೆ ನಿಗಾ ವಹಿಸುವಂಥದ್ದಾಗಿರ್ಬೋದು, ಇಷ್ಟು ದಿನಗಳವರೆಗೂ ಕೂಡ ಅವರಿಗೆ ಭದ್ರತೆ ಮತ್ತು ಬೇರೆ ರೀತಿಯಾದಂಥ ಅವರ ನಿಗಾ ವಹಿಸುವಂಥ ಕೆಲಸವೇನೇನು ಮಾಡಿದ್ರು ಅವೆಲ್ಲೂ ಕೂಡ ಕಂಟಿನ್ಯೂ ಆಗುತ್ತೆ. ಆದರೆ ಜೈಲಿ ಸ್ವಲ್ಪ ಅವರು ಬದಲಾವಣೆ ಮಾಡಿಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ನವಿತಾ ಜೈ, ಈಗ ಗಂಗಾಧರ್, ಈಗ ಕೋರ್ಟ್ ಅಲ್ಲಿ ಆದೇಶವನ್ನ ಮಾಡುವಂತಹ ಸಂದರ್ಭದಲ್ಲಿ, ಅಂದ್ರೆ ಈಗ SPP ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಅಂಶಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಂಡಿದೆ, ಅಂದ್ರೆ ಯಾವುದೇ ಸಕಾರಣಗಳು ಇಲ್ಲ ಇವರನ್ನ ಬೇರೆ ಕಡೆ ಕಳುಹಿಸೋದಿಕ್ಕೆ ಅನ್ನೋದನ್ನ ಹೇಳ್ತಾ ಇದೆಯಾ, ಅಥವಾ ಇಲ್ಲೇ ಸರಿಯಾದಂತಹ ವ್ಯವಸ್ಥೆ ಮಾಡಿ ಅನ್ನೋದನ್ನ ಸೂಚಿಸಿದೆಯಾ, ಹೇಗೆ? ಪ್ರಮುಖವಾಗಿ ಅಂದರೆ ಇಲ್ಲಿ ಇರುವಂಥದ್ದು ಅಂತಂದರೆ ಶಿಫ್ಟ್ ಮಾಡಬೇಕು ಬಳ್ಳಾರಿಗೆ ಅಂತೇಳಿ ಒಂದು SPP ಅವರು ಹಾಕ್ಕೊಂಡಿರುವಂಥದ್ದು, ಅಂದರೆ ಜೈಲಾಧಿಕಾರಿಗಳ ಒಂದು ಅರ್ಜಿ. ಅಂದರೆ ಆಡಳಿತಾತ್ಮಕ ಮತ್ತು ಭದ್ರತಾ ದೃಷ್ಟಿಯಿಂದ ಹಿಂದೆ ಆಗಿದ್ದಂಥ ಕೇಸ್ ಏನಿತ್ತು, ಹೀಗಾಗಿ ಅವರನ್ನು ಹಿಂದೆ ಇದ್ದಂಥ ಜೈಲಿಗೆ ಕಳಿಸಬೇಕು. ಹಿಂದೆ ಅವರು ಬಳ್ಳಾರಿ ಜೈಲಲ್ಲಿ ಇದ್ದರು, ಹಿಂದೆ ಒಂದು ಕೇಸ್ ಆಗಿತ್ತು, ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತೇಳಿ. ಆದರೆ ಇಲ್ಲಿ ಪ್ರಮುಖವಾಗಿ ದರ್ಶನ್ ಪರ ವಕೀಲರು ಏನು ವಾದ ಮಾಡಿದ್ದಂತಂದರೆ ಹಿಂದೆ ಕೇಸ್ ಆಗಿತ್ತು, ಹೀಗಾಗಿ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಿದ್ರಿ. ಈಗ ಅವ್ರ ಮೇಲೆ ಯಾವುದೇ ಆದಂಥ ಗುರುತರವಾದಂಥ ಆರೋಪಗಳು, ಜೈಲಲ್ಲಿ ಅನುಚಿತ ವರ್ತನೆ ತೋರುವಂಥದ್ದು ಕಂಪ್ಲೇಂಟ್ಸ್ ಯಾವುದೂ ಕೂಡ ಇಲ್ಲ.
ಹೀಗಾಗಿ ಅವರನ್ನು ಶಿಫ್ಟ್ ಮಾಡಬಾರ್ದು, ಅವರನ್ನು ಸೆಂಟ್ರಲ್ ಜೈಲಲ್ಲೇ ಇರಲಿ. ಭದ್ರತೆ ಇಲ್ಲ ಅಂತಂದರೆ ಯಾವ ರೀತಿ ಸೆಂಟ್ರಲ್ ಜೈಲ್ ಇಡೀ ಕರ್ನಾಟಕದ ದೊಡ್ಡ ಜೈಲ್, ಇಲ್ಲಿ ಹೆಚ್ಚುವರಿಯಾಗಿ ಪೊಲೀಸ್ ಭದ್ರತೆ ಹೆಚ್ಚುವರಿಯಾಗಿ ಇರುತ್ತೆ. ಇಂಥ ಒಂದು ಸಂದರ್ಭಗಳಲ್ಲಿ ಅಂದರೆ ಅಲ್ಲಿನ ಜೈಲಾಧಿಕಾರಿಗಳು, ಸಿಬ್ಬಂದಿ ಎಲ್ಲ ಭದ್ರತೆ ವ್ಯವಸ್ಥೆ ಏನಿದೆ ಅದೆಲ್ಲ ಕೂಡ ದೊಡ್ಡ ಮಟ್ಟದಲ್ಲಿರುವಂಥದ್ದು. ಇಲ್ಲೇ ಅಲ್ಲಿ ವ್ಯವಸ್ಥೆ ಮಾಡೋಕ್ಕಾಗೋದ್ರಿಂದ ಬೇರೆ ಜೈಲಲ್ಲಿ ಯಾವ ರೀತಿ ಭದ್ರತೆಯನ್ನು ಮಾಡ್ಕೊಳ್ತಾರೆ. ಮತ್ತು ಆಡಳಿತಾತ್ಮಕವಾಗಿ ಕೂಡ ಜಾಸ್ತಿ ದೊಡ್ಡದಿರುವಂಥದ್ದು. ಹೀಗಾಗಿ ಒಂದು ಅವರ ತಾಯಿಯವರಿಗೆ ಅನಾರೋಗ್ಯ ಇರುವಂಥದ್ದು, ಹೀಗಾಗಿ ಅವರನ್ನು ಭೇಟಿ ಮಾಡೋದಕ್ಕೆ ಸಮಸ್ಯೆ ಆಗುತ್ತೆ. ಮತ್ತು ಹೆಚ್ಚು ಕಿಲೋಮೀಟರ್ ಕೂಡ ಇಲ್ಲಿಂದ ಬಳ್ಳಾರಿಗೆ ಕೂಡ ಇರುವಂಥದ್ದು. ಹೀಗಾಗಿ ಅವರನ್ನು ಶಿಫ್ಟ್ ಮಾಡಬಾರ್ದು ಅಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಈಗ ಆ ಒಂದು ಮನವಿ ಏನಿತ್ತು ಅದನ್ನು ಕೋರ್ಟ್ ಪರಿಗಣಿಸಿದೆ ಅಂತ ಈ ಮೂಲಕವಾಗಿ ಹೇಳ್ಬೋದು. ಯಾಕಂದರೆ ಅವ್ರ ವಾದ ಪ್ರತಿವಾದಗಳು ಅದೇ ರೀತಿಯಾಗಿ ನಡೆದಿತ್ತು. ಈಗ ಈ ಸದ್ಯದ ಬಿಸುದೊಡ್ಡೆಯಿಂದ ಈಗ ನಟ ದರ್ಶನ್ ಪಾರಾಗಿದ್ದಾರೆ. ಒಂದು ವೇಳೆ ಏನಾದರೂ ಸೆಂಟ್ರಲ್ ಜೈಲಲ್ಲಿ ಅನುಚಿತ ವರ್ತನೆ, ದರ್ಶನ್ ಮೇಲೆ ಏನಾದರೂ ಕಂಪ್ಲೇಂಟ್ಸ್ ಬಂದರೆ ಅವರನ್ನು ನೇರವಾಗಿ IGPನೇ ಅವರನ್ನು ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥ ಅಧಿಕಾರವನ್ನು ಈಗ ಕೋರ್ಟ್ ಕೊಟ್ಟಿರುವಂಥದ್ದು. ಗಂಗಾಧರ್, ಈಗ ಈ ಹಿಂದೆ ಜಾಮೀನು ಪಡ್ಕೊಂಡಂತಹ ಸಂದರ್ಭದಲ್ಲಿ ಆರೋಗ್ಯದ ವಿಚಾರವನ್ನ ಇಟ್ಕೊಂಡು ಜಾಮೀನನ್ನ ಪಡ್ಕೊಂಡ್ರು, ಕೋರ್ಟ್ಗೆ ಈ ರೀತಿಯಾಗಿ ಮನವರಿಕೆ ಮಾಡಿಕೊಂಡ್ರು. ಇವತ್ತು ಕೂಡ ಈಗ ಜೈಲಿನಲ್ಲಿ ನನಗೆ ಯಾವ ರೀತಿ ತೊಂದರೆ ಆಗ್ತದೆ, ನನಗೆ ವಿಷ ಕೊಡಿ ಅಂತ ಹೇಳೋದ್ರ ಮೂಲಕ ಅದರಲ್ಲೂ ಕೂಡ ಒಂದು ರೀತಿಯಂತಹ ಸಿಂಪತಿ ಈ ತರ ಆಗಿದೆಯಾ ಅನ್ನುವಂತಹ ರೀತಿಯಲ್ಲಿ ಅವರ ಒಂದು ಬೇಡಿಕೆ ಇದ್ದಿದ್ದು ಇದು ಪುರಸ್ಕಾರ ಆದಂಗ ಆಯ್ತಾ? ನಿಜವಾಗ್ಲೂ ಅಂತಹ ಸಮಸ್ಯೆ ದರ್ಶನನ ಅನುಭವಿಸಿದಾರ ಒಳಗಡೆ? ನವಿತಾಜ, ನಿಜಕ್ಕೂ ಕೂಡ ನಾವು ಇಲ್ಲಿ ಈ ಮೂಲಕ ಹಿಂದೆ ಹೇಳುವಂಥದ್ದಂದ್ರೆ ಜೈಲಿನಲ್ಲಿ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ರಿಯಲ್ ಪನಿಷ್ಮೆಂಟ್ ನಟ ದರ್ಶನ್ ಅನುಭವಿಸ್ತಾ ಇರುವಂಥದ್ದು. ಯಾಕಂದರೆ ಇಷ್ಟು ಹಿಂದೆ ಇದ್ದಂತಹ ಸಂದರ್ಭದಲ್ಲಿ ರಾಜಾತಿಥ್ಯ ಕೊಟ್ಟುವಂಥ ಒಂದು ವಿಚಾರ. ಆಗ ಜೈಲು ದತ್ತ ಏನು ಇಲ್ಲ ಬಿಡು ಅನ್ನೋ ರೀತಿಯಲ್ಲಿ ರೋಡಿ ಶೀಟರ್ ಜೊತೆ ಆರಾಮಾಗಿ ಓಡಾಡಿಕೊಂಡು ವಿಡಿಯೋ ಕಾಲ್ಗಳಲ್ಲಿ ಫೋನ್ ಕಾಲಲ್ಲಿ ಮಾತಾಡಿಕೊಂಡು ಅಲ್ಲಿ ಒಂದು ವ್ಯವಸ್ಥೆಯನ್ನು ಅಲ್ಲಿ ಮಾಡಿಕೊಂಡಿದ್ರು. ಇದು ರಿಯಲೈಸ್ ನಟ ದರ್ಶನ್ಗೆ ಆಗಿರಲಿಲ್ಲ. ಆದರೆ ಈಗ ರಿಯಲ್ ಪನಿಷ್ಮೆಂಟ್ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ನಟ ದರ್ಶನ್ ಇರುವಂಥದ್ದು. ಕಳೆದ 1 ತಿಂಗಳಿಂದಲೂ ಕೂಡ ನಟ ದರ್ಶನ್ ಸೆಂಟ್ರಲ್ ಜೈಲಲ್ಲಿ ಕ್ವಾರಂಟೈನ್ ಸೆಲ್ಲಲ್ಲಿ ಇರುವಂಥದ್ದು. ಹೊರಗಡೆ ಕೂಡ ಬಿಡ್ತಾ ಇಲ್ಲ. ಮತ್ತೆ ಒಳಗಡೆ ಕೇವಲ ಬೇಸಿಕ್ ಫೆಸಿಲಿಟೀಸ್ ಅನ್ನ ಒಳಗಡೆ ಅವ್ರು ಇರುವಂತದ್ದು. ಆದ್ರೆ ಒಳಗಡೆ ಓಡಾಡಕ್ಕೂ ಬಿಡ್ತಾ ಇಲ್ಲ. ಸರಿಯಾದಂತ ಬಿಸಿಲು ಕೂಡ ಕಾಣದ ಪರಿಸ್ಥಿತಿಯಲ್ಲಿ ನಟ ದರ್ಶನ್ ಒಳಗಡೆ ಇದ್ದಂತಹ ಸಂದರ್ಭದಲ್ಲಿ ರಿಯಲ್ ಪನಿಷ್ಮೆಂಟ್ ಅಲ್ಲಿ ವ್ಯವಸ್ಥೆಗೆ ಹೊಂದಿಕೊಳ್ಳಲಾಗದಂತ ಪರಿಸ್ಥಿತಿಯಲ್ಲಿ ಒದ್ದಾಡುತ್ತಾ ಇರುವಂತಹ ನಟ ದರ್ಶನ್ ಇವತ್ತು ನ್ಯಾಯಾಧೀಶರ ಮುಂದೆ ಈ ಮೂಲಕವಾಗಿ ನನಗೆ ಪಾಯ್ಸನ್ ಕೊಟ್ಟು ಬಿಡಿ ಅಂತ ಕೇಳಿರುವಂತದ್ದು ಎಲ್ಲೋ ಒಂದು ಕಡೆ ಅದು ಆ ಪರಿಗಣನೆ ಆಗಿರಬಹುದು ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಹೀಗಾಗಿ ಈಗ ನ್ಯಾಯಾಧೀಶರ ಬಳಿ ಹೇಳ್ಕೊಂಡಿರುವಂತದ್ದು ಮತ್ತೆ ಬೇಸಿಕ್ ಫೆಸಿಲಿಟೀಸ್ ಏನು ಬೇಕಿದೆ ಅದು ಕೊಡಿ ಅಂತ ಕೂಡ ನ್ಯಾಯಾಧೀಶರು ಕೂಡ ಅಲ್ಲಿ ಜೈಲಾಧಿಕಾರಿಗಳಿಗೆ ಹೇಳಿದ್ದಾರೆ. ಈಗ ಮುಂದುವರೆದ ಭಾಗವಾಗಿ ಜೈಲಾಧಿಕಾರಿಗಳು ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಯಾವ ರೀತಿ ವ್ಯವಸ್ಥೆಗಳನ್ನು ಕಲ್ಪಿಸ್ತಾರೆ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಆದರೆ ಈ ಮೂಲಕ ಅಂದರೆ ವೈಯಕ್ತಿಕವಾಗಿ ಖರೀದಿ ಮಾಡುವಂಥ ಅವಕಾಶಗಳಿಲ್ಲ. ಅಲ್ಲಿ ಜೈಲಿನ ಮ್ಯಾನ್ಯುವಲ್ ಪ್ರಕಾರವೇ ಬೇಸಿಕ್ ಫೆಸಿಲಿಟೀಸ್ ಕೊಡೋದಕ್ಕೆ ಆರ್ಡರ್ ಮಾಡಿರುವಂಥ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆ ಆರ್ಡರ್ನು ಕೂಡ ಅಂದರೆ ಸಾಮಾನ್ಯ ಕೈದಿ ರೀತಿಯಲ್ಲಿ ಅವ್ರು ನೋಡಬೇಕು ಅಂತ ಹೇಳಿರೋಂತಿಲ್ಲ. ಅದನ್ನು ಕೂಡ ಪರಿಗಣನೆ ತೆಗೆದುಕೊಂಡಂಥ ಕೋರ್ಟ್ CCH ಕೋರ್ಟ್ ಇವತ್ತು ಈ ಒಂದು ಆರ್ಡರ್ನ ಮಾಡಿದೆ. ಈಗ ನಟ ದರ್ಶನ್ಗೆ ಬಳ್ಳಾರಿ ಜಿಲ್ಲೆ ಹೋಗುವಂಥ ತಪ್ಪಿದೆ. ಆದರೆ ಇಲ್ಲಿ ಬೇಸಿಕ್ ಫೆಸಿಲಿಟೀಸ್ ಅಲ್ಲೇ ಅವರು ಇರುವಂಥ ಒಂದು ವ್ಯವಸ್ಥೆಗೆ ಈಗ ಇಲ್ಲಿ ಹೊಂದಿಕೊಳ್ಳುವಂಥ ಅನಿವಾರ್ಯತೆ ನಟ ದರ್ಶನ್ಗೆ ಇರುವಂಥದ್ದು. ನವಿತಾಜೆ, ಈಗ ಇವರ ಮೂಲಕ ಇತರೆ ಆರೋಪಿಗಳು ಕೂಡ ಬೇರೆ ಕಡೆ ಶಿಫ್ಟ್ ಆಗೋದು ತಪ್ಪಿದಂತ ಆಯ್ತು ಹಾಗಾದರೆ? ಖಂಡಿತವಾಗಿಯೂ. ಯಾಕಂದ್ರೆ ಇಲ್ಲಿ ನಟ ದರ್ಶನ್ ಮತ್ತೆ ನಾಗರಾಜ್ ಆಗಿರ್ಬೋದು, ಲಕ್ಷ್ಮಣ್ ಆಗಿರ್ಬೋದು ಮತ್ತೆ ಪ್ರದೂಷ್ ಇವರು ಸುಮಾರು 4 ಜನ 5 ಜನ ಕೂಡ ಅಲ್ಲಿಗೆ ಬೇರೆ ಶಿಫ್ಟ್ ಮಾಡಬೇಕು ಅಂತ ಇವರು ಅರ್ಜಿಯನ್ನು ಹಾಕೊಂಡಿದ್ರು. ಅದರಲ್ಲಿ ಈಗ ಅವರ ಜಗದೀಶ್ ಅಡ್ವೊಕೇಟ್ ಅಂದರೆ ಜಗದೀಶ್ ಪರವಾಗಿ ಹಾಕೊಂಡಿದ್ರು. ಅದು ಈಗ ಅವರು ಆ ಅರ್ಜಿಯನ್ನೆಲ್ಲ ಕೂಡ ವಜಾ ಮಾಡಿರುವಂಥದ್ದು. ಈ ಮೂಲಕವಾಗಿ ನಟ ದರ್ಶನ್ ಎಲ್ಲ ಪರ ವಕೀಲರು ಕೂಡ ಬಂದು ವಾದವನ್ನು ಮಾಡಿದ್ರು. ಈ ಮೂಲಕ ನಟ ದರ್ಶನ್ ಅಷ್ಟೇ ಅಲ್ಲದೆ ಉಳಿದ ಎಲ್ಲ ಆರೋಪಿಗಳು ಕೂಡ ಬೇರೆ ಜೈಲಿಗೆ ಶಿಫ್ಟ್ ಮಾಡುವಂಥದ್ದೆಲ್ಲ ಇದೆ. ಆ ಪ್ರಕ್ರಿಯೆ ತಪ್ಪಿರುವಂಥದ್ದು ಎಲ್ಲರೂ ಕೂಡ ಇದೆ ಸೆಂಟ್ರಲ್ ಜೈಲ್ ಪರಪ್ಪನಗರದಲ್ಲಿ ಇರುವಂಥದ್ದು. ಈಗ ಮತ್ತೊಂದು ಟೆನ್ಷನ್ ಅಂತಂದರೆ ಜೈಲಾಧಿಕಾರಿಗಳಿಗೆ ಟೆನ್ಷನ್, ಎಲ್ಲರೂ ಕೂಡ ಇಲ್ಲೇ ಉಳ್ಕೊಳ್ಬೇಕು. ಯಾಕಂದರೆ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗ್ತಾರೆ ಬಿಡು ಅನ್ನೋ ಆ ಒಂದು ಇಲ್ಲಿನ ಪರಪ್ಪನಗರದ ಜೈಲಾಧಿಕಾರಿಗಳಿಗೆ ಆ ಒಂದು ಅರಿವಿತ್ತು. ಆದರೆ ಅವೆಲ್ಲ ಒಂದು ಕಡೆ ನಿರೀಕ್ಷೆ ಇತ್ತು. ಅದು ಈಗ ಸದ್ಯದ ಮಟ್ಟಿಗೆ ನಟ ದರ್ಶನ್ ಸೇರಿದಂತೆ ಉಳಿದ ಆರೋಪಿಗಳು ಇಲ್ಲೇ ಉಳ್ಕೊಳ್ಳೋದ್ರಿಂದ ಅವ್ರು ಇನ್ನಷ್ಟು ಒಂದು ನಿಗಾ ವಹಿಸುವಂಥದ್ದು, ಭದ್ರತಾ ವ್ಯವಸ್ಥೆಯಲ್ಲಿ ಇನ್ನಷ್ಟು ಕಠಿಣವಾಗಿ ಅವರು ವ್ಯವಸ್ಥೆಗಳನ್ನು ಮಾಡಿಕೊಳ್ಳುವಂಥ ನಿಟ್ಟಿನಲ್ಲಿ ಅವರು ಮುಂದಾಗುವಂಥ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಜೊತೆಯಲ್ಲಿ ಕೋರ್ಟ್ ಆರ್ಡರ್ನ್ನು ಕೂಡ ಅವರು ಪಾಲಿಸಬೇಕಾಗಿರುವಂಥದ್ದು. ನವಿತಾಜೆ, ಓಕೆ, ಥ್ಯಾಂಕ್ ಯು ಗಂಗಾಧರ್ ವಾಗಟ ಡೀಟೇಲ್ಸ್ಗೆ.